ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಮೇಲೆ ಒಂದು ಪಂಚೆಯನ್ನು ಹಾಸ್ಕೊಳ್ತಾ ಇದ್ದೀನಿ. ಹಾಸ್ಕೊಂಡು ಒಂದು ರಂಗೋಲಿಯನ್ನು ಹಾಕ್ಕೊಳ್ಳಿ. ರಂಗೋಲಿ ಹಾಕ್ಕೊಂಡ ನಂತರ ನಾನಿಲ್ಲಿ ಅಕ್ಕಿ ತುಂಬಿಸಿರುವಂಥ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅರ್ಧ ಪಾತ್ರೆ ಆಗುವಷ್ಟು ನಾನಿಲ್ಲಿ ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ತುಂಬಿಸಿ ಇಟ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲು ಸೆರಗನ್ನು ಮೆಷರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಹೇಗೆ ಎಷ್ಟು ಪ್ಲೀಟ್ಸನ್ನು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ. ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ಮೊದಲು ಸೆರಗಿಗೆ ಎಷ್ಟು ಬೇಕು ಅಷ್ಟು ಮೆಷರ್ಮೆಂಟ್ ಮಾಡಿ ಅಲ್ಲೊಂದು ಪಿನ್ ಹಾಕಿ ಇಟ್ಕೊಂಡು ನಂತರ ಉಳಿದಿರುವಂಥ ಭಾಗನ ನೀವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಸೀರೆನ ಹರಡ್ಕೊಂಡು ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 4 ವಿರಳ ಅಗಲ ಆಗೋಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಸೆರಗನ್ನು ಮೆಜರ್ ಮಾಡ್ಕೊಂಡಿರೋದ್ರಿಂದ ಪಿನ್ ಎಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಸೀರೆನ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಮಾಡಲಿಕ್ಕೆ ಆಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ನನ್ನ ಕೈಯಲ್ಲಿ ಎಷ್ಟು ಹಿಡಿಯಲಿಕ್ಕಾಗುತ್ತೋ ಅಷ್ಟರವರೆಗೂ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಬಾರ್ಡರ್ ಹತ್ರ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಟ್ಟೆ ಪಿನ್ ಆದರೂ ಸೇರಿಸ್ಕೋಬೋದು ಅಥವಾ ಬಟ್ಟೆ ಕ್ಲಿಪ್ ಆದರೂ ಸೇರಿಸ್ಕೋಬೋದು. ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ಬಾರ್ಡರ್ ಹತ್ರ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. 2 ಬಾರ್ಡರ್ಗಳಲ್ಲೂ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಂಡಿದ್ದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಪಿನ್ನನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಂತರ ಪ್ಲೀಟ್ಸನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ಪಿನ್ ಹಾಕಿದ್ದೀನಿ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ನಾನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಇರೋವರೆಗೂ ನಾನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ನಾನಿಲ್ಲಿ ಕ್ಲಾತನ್ನು ಬಿಟ್ಕೊಳ್ತಾ ಇದ್ದೀನಿ. ನಂತರ ಪ್ಲೀಟ್ಸನ್ನು ನಾವು ಏನು ಕಂಟಿನ್ಯೂ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಸಹ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. 2 ಬಾರ್ಡರಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಪಿನ್ನನ್ನು ಸೇರಿಸ್ಕೊಂಡು ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ಜೋಡಿಸಿ ಪಿನ್ನನ್ನು ಹಾಕ್ಕೊಂಡು ನಂತರ ನಾವು ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಸೆರಗು ಯಾವ ರೀತಿ ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿ ಸೆರಗಿನ ತುದಿಗೆ ನಾನು ಇಲ್ಲೊಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲಿನೂ ಸಹ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಏನು ಮೆಜರ್ ಮಾಡಿ ಇಟ್ಕೊಂಡಿದ್ದೆ ಪಿನ್ ಹಾಕಿ ಸೆರಗಿಗೆ ಅಂತ ಅಲ್ಲಿವರೆಗೂ ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಸೀರೆ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಕಳಶದ ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಅದನ್ನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಮೀಟ್ರ್ ಆಗೋಷ್ಟು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ತಗೊಂಡು ಬಿಂದಿಗೆ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲಕ್ಕೆ ಬ್ಲೌಸ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಳಶದ ಬಿಂದಿಗೆಗೆ ಒಂದು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ನಾನು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏನು ಕಡ್ಡಿ ಕಟ್ಟಿರ್ತೀನಲ್ಲ ಆ ಕಡ್ಡಿ ಸೈಡ್ಗೆ ನಾನು ಮೇಲ್ಗಡೆ ಬಿಂದಿಗೆ ಕಂಠ ಭಾಗಕ್ಕೆ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡ ನಂತರ ನಾನಿಲ್ಲಿ 2 ಬ್ಲೌಸ್ ಪೀಸನ್ನು ಇಟ್ಕೊಂಡಿದ್ದೀನಿ. ಹೇಗಿದ್ದರೂ ಹಬ್ಬಕ್ಕೆ ನಾವು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತಂದೇ ಇರ್ತೀವಿ. ಅದನ್ನ ಫೋಲ್ಡ್ ಮಾಡಿಬಿಟ್ಟು ಚೆಸ್ಟ್ ಪೋರ್ಷನ್ಗೆ ನಾವು ಅಲ್ಲಿ ಸೇರಿಸ್ಕೋಬೇಕಾಗುತ್ತೆ. 1 ಅಥವಾ 2 ನೋಡಿಕೊಂಡು ಸೇರಿಸ್ಕೊಳ್ಳಿ. ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು. ಹಾಕೋದ್ರಿಂದ ನಾವು ಜ್ಯುವೆಲರಿ ಹಾಕಿದಾಗ ಅಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬ್ಲೌಸ್ ಪೀಸನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಂತರ ಕೆಳಭಾಗದಲ್ಲಿ ಬಿಂದಿಗೆ ಕೆಳಭಾಗದಲ್ಲಿ ನೀಟಾಗಿ ಬಟ್ಟೆಯನ್ನು ಎಳೆದು ಬ್ಯಾಕ್ ಸೈಡ್ಗೆ ಪಿನ್ನನ್ನು ಸೇರಿಸ್ಕೊಂಡು ಎಕ್ಸ್ಟ್ರಾ ಉಳಿದಿರುವಂಥ ಬಟ್ಟೆಯನ್ನು ನಾವು ಬ್ಲೌಸ್ ಪೀಸ್ಗೆ ಕವರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ಕೈಗಳನ್ನು ಸಹ ಕಡ್ಡಿಗಳಿಗೆ ಕಟ್ಕೊಳ್ತಾ ಇದ್ದೀನಿ. ಕೈಗಳ ತುದಿಗೆ ನಾನಿಲ್ಲಿ ದಾರನ ಸೇರಿಸಿ ಇಟ್ಕೊಂಡಿರೋದ್ರಿಂದ ಆ ದಾರದ ಸಹಾಯದಿಂದ ಕಡ್ಡಿಗಳಿಗೆ ಕೈಗಳನ್ನ ಕಟ್ಕೊಳ್ತಾ ಇದ್ದೀನಿ. 2 ಕೈಗಳನ್ನು ಸಹ ಈ ರೀತಿ ದಾರದಿಂದ ಕಟ್ಕೋಬೋದು ಅಥವಾ ಸೂಜಿ ಮತ್ತು ದಾರನ ಸೇರಿಸ್ಬಿಟ್ಟು ನೀವಲ್ಲಿ ಕಡ್ಡಿ ಮತ್ತು ಕೈಗಳಿಗೆ ಸೇರಿಸಿ ಸ್ಟಿಚಿಂಗ್ ಸಹ ಮಾಡ್ಕೋಬಹುದು. ನಂತರ ಬ್ಲೌಸ್ ಪೀಸ್ ತುದಿ ಏನಿದೆ ಆ ತುದಿಯನ್ನು ಕಡ್ಡಿಯ ಮೇಲ್ಗಡೆಯಿಂದ ತಗೊಬಂದು ಕೈಗಳಿಗೆ ಕವರ್ ಮಾಡಿ ಬ್ಯಾಕ್ ಸೈಡಲ್ಲಿ ನಾವಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಕೈಗಳಿಗೆ ಒಂದು ಸುತ್ತು ತಗೊಂಬಂದು ಕೈಗೆ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಇನ್ನೊಂದು ಕೈಗೂ ಸಹ
ಬ್ಯಾಕ್ ಸೈಡಿಂದ ಬ್ಲೌಸ್ ಪೀಸನ್ನು ಕಡ್ಡಿಯ ಮೇಲ್ಗಡೆ ತಗೊಂಡೋಗಿ ಕೈಗಳಿಗೆ ಸುತ್ತಿ ಬ್ಯಾಕ್ ಸೈಡಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನೀಟಾಗಿ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು, ಆ ರೀತಿ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇತ್ತು ಅಂದರೆ ಸುತ್ತಬಿಟ್ಟು ಬ್ಯಾಕ್ ಸೈಡ್ಗೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಅರಿಶಿಣದ ಬಿಂದಿಗೆ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡು ಇದಾಗಿದೆ. ಕವರ್ ಮಾಡ್ಕೊಂಡ್ಮೇಲೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ದೇವಿಗೆ ಸೀರೆ ಹೇಗೆ ಉಡ್ಸೋದು ಅಂತ ನೋಡೋಣ. ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ಸೀರೆಯನ್ನು ಪಾತ್ರೆ ಏನು ಇಟ್ಕೊಂಡಿರ್ತೀವಿ ಪಾತ್ರೆಯ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬರಬೇಕು. ತಗೊಬಂದು ಬಾರ್ಡರ್ ಹತ್ರ ನಾವು ಲೆವೆಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಸಮವಾಗಿದೆಯಾ ಅಂತ ನೋಡಿಕೊಂಡು ನಾವೇನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಪ್ಲೀಟ್ಸು, ಆ ಪ್ಲೀಟ್ಸನ್ನು ಪಾತ್ರೆಯ ಕಂಠ ಭಾಗದ ಒಳಗಡೆ ಸೇರಿಸ್ಕೋಬೇಕು. ಪಾತ್ರೆಯ ಕಂಠ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಸೀರೆ ಪಾರ್ಟನ್ನು ಪಾತ್ರೆಯ ಒಳಭಾಗಕ್ಕೆ ನಾವಲ್ಲಿ ಸೇರಿಸ್ಕೋಬೇಕಾಗತ್ತೆ. ಕಂಠ ಭಾಗದಲ್ಲಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ದಾರದಿಂದ ನಾವಲ್ಲಿ ಕಟ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಂತರ ಕೆಳಗಡೆ ಹಾಕಿರುವಂಥ ಪಿನ್ನನ್ನು, ಬಾರ್ಡರ್ ಹತ್ರ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಮಧ್ಯಭಾಗದಲ್ಲಿರುವಂಥ 2 ಪ್ಲೀಟ್ಸನ್ನು ಸೇರಿಸಿ ಒಳಭಾಗಕ್ಕೆ ನಾವೊಂದು ಪಿನ್ನನ್ನು ಸೇರಿಸ್ಕೋಬೇಕು. ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ಕೆಲವು ಸೀರೆಯಲ್ಲಿ ಹಾಗೆ ನೀಟಾಗಿ ಕುತ್ಕೊಳ್ಳುತ್ತೆ ಪ್ಲೀಟ್ಸು, ಕೆಲವು ಸೀರೆಯಲ್ಲಿ ಕುತ್ಕೊಳ್ಳಲ್ಲ. ನೋಡಿಕೊಂಡು ನೀವಲ್ಲಿ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾವೇನು ಮಣೆ ಇಟ್ಟಿರ್ತೀವಿ ಆ ಮಣೆ ಸುತ್ತ ಬರಬೇಕು ಪ್ಲೀಟ್ಸ್ ಅನ್ನೋದು. ಪಕ್ಕಕ್ಕೆ ಪ್ಲೀಟ್ಸ್ಗಳು ಅನ್ನೋದು ಬರಬೇಕು. ಹಾಗೆ ಪಾತ್ರೆಯ ಕಂಠ ಭಾಗದಲ್ಲಿ ಬೇಕು ಅಂದರೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜರುಗಿಸ್ಕೊಂಡು ಒಂದೇ ಲೆವೆಲ್ಗೆ ಪ್ಲೀಟ್ಸ್ಗಳು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಂತರ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಪ್ಲೀಟ್ಸಿಂದ ಪಕ್ಕ ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬರುತ್ತೆ, ನಾವೇನು ಬಿಟ್ಕೊಂಡಿರ್ತೀವಿ ಪ್ಲೀಟ್ಸ್ ಮಾಡೋವಾಗ ಆ ಪಾರ್ಟ್ ಒಳಗಡೆ ದೇವಿಯ ಕಾಲುಗಳನ್ನ ಸೇರಿಸ್ಬೇಕಾಗುತ್ತೆ. ಅಥವಾ ಪ್ಲೀಟ್ಸಿಂದ ಪಕ್ಕ ಒಂದು 10ರಿಂದ 15 ಇಂಚು ಸೀರೆ ಪಾರ್ಟನ್ನು ಬಿಟ್ಟು ಅದರೊಳಗಡೆ ದೇವಿಯ ಕಾಲುಗಳನ್ನ ಸೇರಿಸ್ಬಿಟ್ಟು ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಒಂದು ಬಟ್ಟೆ ಪಿನ್ನನ್ನು ಸೇರಿಸಿ ನಂತರ ಕಾಲಿನ ಕೆಳಗಡೆ ಇರುವಂಥ ಸೀರೆ ಪಾರ್ಟನ್ನು ಸುತ್ತಬಿಟ್ಟು ಮಂಡಿ ಕೆಳಗಡೆ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈ ರೀತಿ ಕಾಣಿಸುತ್ತೆ. ಇನ್ನೊಂದು ಕಾಲನ್ನು ಸಹ ಅದೇ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸಿನ ಪಕ್ಕ ಏನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಇರುತ್ತೆ ಅದರೊಳಗಡೆ ದೇವಿಯ ಕಾಲುಗಳನ್ನ ಸೇರಿಸ್ಬೇಕಾಗುತ್ತೆ. ಸೇರಿಸ್ಬಿಟ್ಟು ದೇವಿಯ ಕಾಲುಗಳಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಒಂದು ರೋಲು ಸೀರೆ ಪಾರ್ಟನ್ನು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಸುತ್ತಿ ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಕಾಲಿನ ಕೆಳಭಾಗದಲ್ಲಿರುವಂತಹ ಸೀರೆ ಪಾರ್ಟನ್ನು ಈ ರೀತಿ ಸುತ್ಕೋಬೇಕಾಗುತ್ತೆ. ರೌಂಡ್ಗೆ ಸುತ್ತಬಿಟ್ಟು ದೇವಿಯ ಕಾಲಿನ ಮಂಡಿ ಕೆಳಗಡೆ ತೊಗೊಂಡೋಗಿ ಅಲ್ಲಿ ಬಟ್ಟೆ ಪಿನ್ ಹಾಕಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಸೆಕ್ಯೂರ್ ಮಾಡ್ಕೊಂಡ ನಂತರ ದೇವಿಯ ಕಾಲುಗಳನ್ನ ನಾವು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡೋಣ. ಕಾಲಿಡ್ಲಿಕ್ಕೆ ಅಲ್ಲಿ ಮುಂದೆ ಜಾಗ ಇದೆಯಾ ಅಂತ ನೋಡಿಕೊಂಡು ಪೀಠದ ಹತ್ರ ಸರಿ ಮಾಡಿಕೊಂಡು ಅಲ್ಲಿ ದೇವಿಯ ಕಾಲು ಪದ್ಮಾಸನದಲ್ಲಿ ಕುಳಿತಿರೋ ರೀತಿಯಲ್ಲಿ ಮಾಡಿಕೊಂಡು ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನಾವಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾನಿಲ್ಲಿ ದೇವಿ ಒಂದರ ಕಾಲ ಮೇಲೆ ಒಂದು ಕಾಲು ಹಾಕ್ಕೊಂಡು ಕೂಳ್ತಿರೋ ರೀತಿಯಲ್ಲಿ ಅಲಂಕಾರನ ಮಾಡ್ತಿರೋ ಅಂಥದ್ದು. ನಂತರ ಅಪ್ಪರ್ ಬಾಡಿಯನ್ನು ಇಟ್ಕೋಬೇಕಾಗತ್ತೆ. ಅಪ್ಪರ್ ಬಾಡಿಯನ್ನು ಇಟ್ಕೊಂಡು ಸೆರಗನ್ನು ಹಾಕಬೇಕಾಗತ್ತೆ. ನೀವು ಯಾವ ರೀತಿ ಸೆರಗು ಹಾಕಬೇಕು ಅಂದ್ಕೊಂಡಿರ್ತೀರೋ ಅದೇ ರೀತಿಯಲ್ಲಿ ಸೆರಗನ್ನು ನೀವಿಲ್ಲಿ ಹಾಕ್ಬೋದು. ನಾನಿಲ್ಲಿ ವಿ ಶೇಪಲ್ಲಿ ಸೆರಗನ್ನು ಹಾಕ್ತಾ ಇದ್ದೀನಿ. ದೇವಿಯ ಭುಜದಿಂದ ಸೆರಗನ್ನ ಮುಂದೆ ತಗೊಬಂದು ಇನ್ನೊಂದು ಭುಜದ ಮೇಲೆ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಸೆರಗ್ ಕಲರ್ ಏನಿದೆ ಅದನ್ನ ಹೈಲೈಟೆಡ್ ಮಾಡಿಕೊಂಡು ನಾನಿಲ್ಲಿ ಸೆರಗನ್ನು ಹಾಕ್ತಾ ಇರೋವಂಥದ್ದು. ಪ್ಲೀಟ್ಸ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ದೇವಿಯ ಭುಜದ ಮೇಲೆ ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀಟಾಗಿ ಕುಳಿತಿರೋ ರೀತಿಯಲ್ಲಿ ಪಿನ್ನನ್ನು ನಾವು ಸೇರಿಸ್ಕೋಬೇಕು. ನಾನು ಹಾಕ್ಕೊಂಡಿದ್ದೀನಲ್ಲ ಆ ರೀತಿಯಾಗಿ ನೀವು ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಇನ್ನೊಂದು ಭುಜದ ಮೇಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ದೇವಿಯ ಭುಜದ ಮೇಲೆ ಅಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ನಾವಲ್ಲಿ ಫ್ರಂಟ್ ಭಾಗದಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ವಿ ಶೇಪಲ್ಲಿ ಸೆರಗನ್ನು ಹಾಕ್ಕೊಂಡಿದ್ದೀನಿ. ಆ ಸೈಡಿಂದ ಒಂದು ಪ್ಲೀಟು ಈ ಸೈಡಿಂದ ಒಂದು ಪ್ಲೀಟನ್ನು ಹಿಡಿದು ಮಧ್ಯಭಾಗಕ್ಕೆ ಒಂದು ಪಿನ್ನನ್ನು ಸೇರಿಸ್ಕೋಬೇಕು. ಗುಂಡು ಪಿನ್ನನ್ನು ಸೇರಿಸಿ ಕೆಳಭಾಗಕ್ಕೆ ಬೇಕು ಅಂದರೆ ಅಲ್ಲೂ ಸಹ ಒಂದು ಪಿನ್ನನ್ನು ಸೇರಿಸ್ಬೋದು. ನಾನಿಲ್ಲಿ ದಾರಾನ ಕಟ್ಕೊಳ್ತಾ ಇದ್ದೀನಿ. ಪಾತ್ರೆ ಏನಿರುತ್ತೆ ಕೆಳಗಡೆ ಆ ಪಾತ್ರೆಯ ಕಂಠ ಭಾಗಕ್ಕೆ ಆ ವಿ ಶೇಪ್ ತುದಿಗೆ ಒಂದು ದಾರಾನ ಕಟ್ಕೊಂಡು ಅಲ್ಲೊಂದು
ಕಟ್ಕೊಂಡು ಒಂದು ಶೇಪು ಬರೋ ರೀತಿಯಲ್ಲಿ ಮಾಡಿಕೊಂಡು ದಾರದ ಮೇಲೆ ಒಂದು ಡಾಬು ಅಥವಾ ಒಂದು ಲೇಸನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ದೇವಿಯ ಕಾಲುಗಳಿಗೆ ಕವಚಗಳಿದ್ರೆ ಕವಚಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ದೇವಿಯ 2 ಕಾಲುಗಳಿಗೂ ಗೆಜ್ಜೆಗಳು ಮತ್ತು ಕವಚಗಳನ್ನ ಸೇರಿಸ್ಕೊಂಡ ನಂತರ ಕೈಗಳಿಗೂ ಸಹ ನೀವು ಕವಚಗಳಿದ್ರೆ ಕವಚಗಳನ್ನ ನೀವಿಲ್ಲಿ ಸೇರಿಸ್ಕೋಬಹುದು. ಕೈ ನೀಟಾಗಿ ನೀವು ಫಿಕ್ಸ್ ಮಾಡ್ಕೊಂಡಿದ್ರೆ ಬಳೆಯನ್ನು ಸಹ ಸೇರಿಸ್ಕೋಬಹುದು. ಅಲ್ಲಿ ನೀಟಾಗಿ ಟೈಟಾಗಿ ಕುತ್ಕೊಂಡಿರಬೇಕು ಕೈ, ಆವಾಗ ಮಾತ್ರ ನೀವು ವೆಯ್ಟ್ ಹಾಕ್ಬೋದು, ಇಲ್ಲಾಂದರೆ ಅದು ನಿಂತ್ಕೊಳ್ಳಲ್ಲ. ನೀಟಾಗಿ ಅಲ್ಲಿ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ನೀವಿಲ್ಲಿ ಸೇರಿಸ್ಬೋದು. ಹಾಗೆ ಕಳಶಕ್ಕೆ ನೀವೆಲ್ಲ ಏನೆಲ್ಲ ಸೇರಿಸ್ತೀರ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಬೇಕಾಗತ್ತೆ. ದೇವಿಗೆ ಮುಖಪದ್ಮವನ್ನು ಹಾಕಿದ ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಪದ್ಮಾಸನದಲ್ಲಿ ಅಂತ ಹೇಳಿ. ಈ ಅಲಂಕಾರದ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.